ರಾತ್ರಿಲಿ ಹೈವೇ ರಸ್ತೆಯಲ್ಲಿ ಹೊಂಟಿ ಹುಡುಗಿ ಏನು ಕೆಲಸ. ಅದು ನೈಟ್ ಕ್ರೇವಿಂಗ್ಸ್ ಅನಿಸುತ್ತಷ್ಟೇ ತಿನ್ಬಿಡ್ಬೇಕು, ಹಂಗಂತ ನಾವು ಪ್ರೆಗ್ನೆಂಟ್ಸ್ ಅಲ್ಲ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಭೂಮಿಕಾ ಫ್ರಮ್ ದ ಬೆಸ್ಟಿ ಡೈರೀಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಊರಲ್ಲೇ ಇದ್ದೀವಿ. ಹಳೆ ಬ್ಲಾಗ್ನ ನೋಡಿದರೆ ಗೊತ್ತಾಗುತ್ತೆ. ನಮ್ಮ ಅಕ್ಕನ ಇವತ್ತು ಕರ್ಕೊಬಂದ್ವಿ, ಇವನೇ ಆ ಪಾಪು. ಸೊ ಇವತ್ತು ನಾವು ಆಚೆ ಕಡೆ ಒಂದು ರೌಂಡ್, ಅವನು ಹೇಳ್ತಾ ಇದ್ದಾನೆ ಹಾಗಂತ. ಸೊ ಆಚೆ ಕಡೆ ಎಲ್ಲ ಒಂದು ರೌಂಡ್ ಸುತ್ತಾಡ್ಕೊಂಡು, ಇವತ್ತು ಆಲ್ರೆಡಿ ಟೈಮ್ 8:30 ಆಗಿದೆ. ಸೊ ಮಲ್ಗೋದು ಹೆಂಗಿದ್ರು 3 o'clock ಆಗುತ್ತೆ. ಸೊ ಇನ್ನೇನೆಲ್ಲ ಮಾಡ್ತೀವಿ, ಎಲ್ಲೆಲ್ಲ ಹೋಗ್ತೀವಿ ಅಂತ ಇವತ್ತು ಈ ಬ್ಲಾಗಲ್ಲಿ ನೋಡೋಣ. ಈಗ ಸದ್ಯಕ್ಕೆ ಪಾನಿಪುರಿ ತಿನ್ನಕ್ಕೆ ಹೋಗ್ತಾ ಇದೀವಿ. ನೀವು ಬನ್ನಿ ನಮ್ಮ ಜೊತೆ. ಯಾಕೋ ಸರ್ಪ್ರೈಸ್ ಆಗಿ ನೋಡ್ತಾ ಇದೀಯಾ? ಹಾಯ್ ಬಾಬಾ. ಅವ್ನು ಕಳ್ಳ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ನಾನು ಹಂಗೆ ಆಗ್ತೀನಿ ಗೊತ್ತಲ್ಲ. ಹಾಯ್ ಅಪ್ಪು. ಡೀಸೆಂಟ್ ಹುಡುಗ ಪಾಪ. ಹಾಯ್ ಅಕ್ಕ. ಇವಳು ಹೊಸಬ್ಳು ಹೇಮ. ರಾಜ್ಕೋತಾವಳೆ. ಇನ್ನೆಲ್ಲ ಚೆನ್ನಾಗಿ ಮಾಡ್ತೀವಿ ಕಣ. ಪಾನಿಪುರಿ ಹೇಗಿತ್ತು? ಸೂಪರ್ ಆಗಿತ್ತು. ಪಾನಿ ತುಂಬಾ ಚೆನ್ನಾಗಿತ್ತಾ? ಸರಿ ಬನ್ನಿ, ಆ ಒಳಗೆ ಹೋಗೋಣ. ಈಗ ಒಂದು ಆಟ ಆಡೋಣ. ಓಕೆನಾ? ಓಕೆನಾ ಸರಿ, ಡನ್ ಡನ್. ಕೈ ಕೊಟ್ಬಿಡು, ಮನೆ ಮರ್ತಿ ತೆಗಿಬೇಡ. ಪಾನಿಪುರಿ ತಿಂದಾಯ್ತು. ಇವಾಗ ರಾತ್ರಿ ಟೈಮ್ ಎಷ್ಟು? 12:15 12:30. ಸೊ ಆಚೆ ಈಗ ಏನಾದ್ರು ತಿನ್ನಕ್ಕೆ ಹೋಗ್ತಾ ಇದೀವಿ. ಪಾಪು ಮಲ್ಕೊಂಡಿದ್ರೆ ಎತ್ಕೊಂಡು ಹೋಗ್ತಾ ಇದೀವಿ. ನೈಟ್ ಕ್ರೇವಿಂಗ್ಸ್. ಹಾಯ್, ಎಲ್ಲ ಹೇಗಿದ್ದೀರಾ? ಎಲ್ಲ ಮಲ್ಗಿರ್ತೀರಾ ಅಂತ ನಾನು ಭಾವಿಸ್ತೀನಿ. ಬಟ್ ನಾವು ಮಾತ್ರ ಬಿಕಾಸ್ ಟೈಮ್ ಈಗ ಟೈಮ್ ತೋರಿಸು 12:28 ಸಾಕ್ಬಿಟ್ಟಿದೆ. ಆಕ್ಚುಲಿ ನಾವು ತರ್ಸ್ಡೇ ತಿನ್ನಲ್ಲ. ಸೊ ಇವಾಗ ಫ್ರೈಡೆ ತಿನ್ಲೇಬೇಕು ಅಂತ ಹೋಗ್ತಾ ಇದೀವಿ. ಚಿಕನ್ ಸಿಕ್ತವ್ರು ಅಟ್ಲೀಸ್ಟ್ ಟೀ ಕಾಫಿ ಸಿಗುತ್ತಾ ಅಂತ ಹುಡಿಕೊಂಡು ಹೋಗ್ತಾ ಇದೀವಿ. ಟೀ ಕಾಫಿ ಈ ತರನೇ ಸೇರೋದು ನೋಡ್ತಾ ಇದ್ದೀವಿ. ಅಪರೂಪಕ್ಕೆ ಸೇರಿದ್ರಂತೂ 3 ಗಂಟೆ 4 ಗಂಟೆ ತನಕ ನಿಜವಾಗ್ಲೂ ನಿದ್ದೆ ಮಾಡಲ್ಲ. ಅದರೆಲ್ಲ ನಮ್ಮ ಅಣ್ಣ ಒಬ್ಬನೇ ನಿದ್ದೆ ಬೇಕು ಅಂತ ನಿದ್ದೆ ಮಾಡೋರ್ಗೂ ಬಿಡಲ್ಲ. ಎದೊಳ್ಸ್ಬಿಟ್ಟು ಕರ್ಕೊಂಡು ಹೋಗ್ತೀವಿ. ತಿಗಣೆ ಹುಟ್ಟಿದ್ರು ಪರವಾಗಿಲ್ಲ ಅಂತ ಬರು ಜನ್ಮದಲ್ಲಿ. ಈ ನನ್ನ ತಮ್ಮನೂ ಇದ್ದಾನೆ, ಬಟ್ ಕೋರಸ್ ಕೊಡಕ್ಕೆ ಮೂಡಿಲ್ವಂತೆ ಅವ್ನಿಗೆ. ಪೇಮೆಂಟ್ ಕೇಳ್ತಾ ಇದ್ದಾನೆ ಫ್ರೆಂಡ್ಸ್. ಅರೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಪೇಮೆಂಟ್ ಮಾಡಕ್ ಆಗ್ತಿಲ್ಲ. 190 ಹಾಕ್ಸಿ ಎಲ್ಲ ಅವನೇ ಕೊಡ್ತಾನೆ. ನೋಡಿ ಗೈಸ್, ಮಾತಾಡ್ದೆ ಕೂತಿರೋ ನೀವ್ನೇ. ನಮ್ಮ ಅಣ್ಣ ಕುಡ್ದಿದ್ದಾನೆ ಅನ್ಕೋಬೇಡಿ, ಅವ್ನು ಕುಡ್ದಿಲ್ಲ. ಮೂಡ್ ಸರಿ ಇಲ್ವಂತೆ. ಹುಡುಗಿ ಮೆಸೇಜ್ ಮಾಡಿಲ್ಲ ಅಂತ ಫೋನ್ ಹಿಡ್ಕೊಂಡು ಮೆಸೇಜ್ ಕಾಯ್ಕೊಂಡು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕೂತಿದ್ದಾನೆ. ವೆರಿ ಬ್ಯಾಡ್. ಅದಕ್ಕೆ ಲೆವೆಲ್ ಬೀಳ್ಬಾರ್ದು ಅನ್ನೋದು. ಹಾಯ್ ಗೈಸ್, ಇಷ್ಟೊತ್ತಿನಲ್ಲಿ ಕರ್ಕೊಯ್ತಾ ಇದ್ದಾರೆ. 12 ಗಂಟೆ ಆಗಲಿ ಅಂತ ಚಿಕನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಿದ್ದು. ಇವ್ರು ತಿನ್ನಲ್ಲ ಅಂತ ಗುರುವಾರ. ಈಗ 12 ಗಂಟೆ ಆಗಿದೆ, ಕರ್ಕೊಯ್ತಾ ಇದ್ದಾರೆ ಚಿಕನ್ ತಿನ್ನಕ್ಕೆ. ಅದ್ರಲ್ಲಿ ಕಾರಣ ಇಬ್ರು ಆಗ್ತಿರು. ಇವ್ರು ಬಂದು ಮೇಘಕ್ಕ. ಅವರು ನಮಗೆ ನೈಟ್ ಕ್ರೇವಿಂಗ್ಸ್ ಆಗಿದೆ, ಅದಕ್ಕೆ ಪಾಪುನು ಎತ್ಕೊಂಡು ಹೋಯ್ತಾ ಇದ್ವಿ. ನೋಡಿ, ಪಾಪುನ ಎತ್ಕೊಂಡು ನೈಟ್ ಕ್ರೇವಿಂಗ್ಸ್ ಅಲ್ಲಿ ಅವ್ರಿಗೆ ಏನ್ ಬೇಕೋ ತಿಂತಾರೆ. ಐಸ್ ಕ್ರೀಮ್ ತಿನ್ನಂಗಿಲ್ಲ. ಎಲ್ಲ ತಿಂತೀವಿ ಇವಾಗ. ಅನ್ನೋದು ಎಲ್ಲ ಮನುಷ್ಯರಲ್ಲೂ ತುಂಬಾ ಕಾಮನ್ ಆಗಿರುತ್ತೆ. ಸೊ ಅದು ನೈಟ್ ಕ್ರೇವಿಂಗ್ಸ್ ಅನಿಸುತ್ತಷ್ಟೇ ತಿನ್ಬಿಡ್ಬೇಕು, ಹಂಗಂತ ನಾವು ಪ್ರೆಗ್ನೆಂಟ್ಸ್ ಅಲ್ಲ. ಮನಸ್ಸು ಬಿಚ್ಚಿ ನನ್ನ ಪ್ರೀಸೆ, ನನ್ನ ಪ್ರೀಸೆ, ಮನಸ್ಸು ಬಿಚ್ಚಿ ನನ್ನ ಪ್ರೀಸೆ. ಗೈಸ್, ನಮ್ಮ ಅಕ್ಕ ಹಂಗೆ ತಿಂತಾ ಇರೋದು ಫುಲ್ ಎಲ್ಲ. ಪೂರ್ತಿ ಫ್ರೂಟ್ಸ್.
ಮೇಲೆ ಸುಮ್ಮನೆ ಹಾಕೋ ಫ್ಲೇವರ್ ಹಾಕ್ಬಿಟ್ಟ. ನಂಗೆ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ. ನಿಂಗೆ ಬರಲಿಲ್ಲ ಅಂದ್ರೆ ನಮ್ಗಿರ್ಲಿ ಎತ್ಕೋವ. ಖಾಲಿ ಮಾಡಿರ್ತಾವ್ರಲ್ಲೇ ಹೇಳು. ಎರಡು ಸ್ಪೂನ್ ಹಾಕೊಂಡು ಏನ್ ಡೈಲಾಗ್. ಏನಾದ್ರು ಮಾರ್ಬಿಡ್ಬೇಕು. ಮಾಡ್ಬೇಕು ನಿನ್ಗೆ ಏನ್ ಅನ್ಸುತ್ತೆ ಎಲ್ಲ ಮಾಡ್ಬಿಡು ಮಗ್ನೆ. ಒಳ್ಳೇದ್ ಮಾತ್ರ ಮನೆ. ಒಬ್ರು ಹೊಡಿಬೇಕು ಅನ್ಸುತ್ತ ಹೊಡೆದ್ಬಿಡು, ಒಂದು ಯಾರು ಸುತ್ತಬೇಕು ಅನ್ಸುತ್ತೆ ಸುತ್ತಬಿಡು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ. ನನ್ಗೆ ಹೊಡಿಬಾರ್ದು. ಅಲ್ಲಿ ಅವನು ಹೊಡಿತವ್ರೆ. ಆನೆಕಲ್ ಆಡ್ತಾ ಇದ್ದಾರೆ. ಐಸ್ ಕ್ರೀಮ್ ತಿನ್ನಕ್ಕೆ ಬಂದು ಮಾಡೋಕ್ಕೆ ಕೆಲ್ಸಿಲ್ಲ, ಖಾಲಿ ಹೊಡಿತಾ ಇದೆ ಜಾಗ ಅಂದ್ಬಿಟ್ಟು ಆನೆಕಲ್ ಆಡ್ತಾ ಇದ್ದಾರೆ. ಎಷ್ಟು ಆನೆಕಲ್ ಇದು? 5 ಮನೆ ಆಣೆಕಲ್ಲು. 5 ಮನೆ ಆನೆಕಲ್ಲು. 2 ಆಟ ಮುಗಿಸಿದ್ರು ಅವರು. 3 ದಿನ ಆಟ ಆಡ್ತಾರೆ. 3 ಹಿಡಿತಾರ ಹಿಡಿದ್ಬಿಟ್ರು. ಹಿಡಿದ್ಬಿಟ್ರು. 4 ಹಿಡಿತಾರ 4 ಹಿಡಿದ್ಬಿಟ್ರು. ಬಿದ್ದೋಯ್ತು, ಸೋತಾದ್ರು. ಎತ್ಕೊಂಡಿದ್ರು. ಆದ್ರೂ ಅವರು ಟ್ರೈ ಮಾಡಿದ್ರು. ಚರಿಗೆ ಬೇಜಾರಾಗೋಯ್ತು ಪಾಪ ಅಲ್ವಾ ಚರಿ? ಚರಿ ಬೇಜಾರಾಯ್ತು ಮಮ್ಮ ಸೋತಿದ್ಕೆ. ಚರಿ ಸ್ಪೀಚ್ ಕೊಡು, ಮಮ್ಮ ಸೋತಿದ್ ಬೇಜಾರಾಯ್ತಾ? ಹ್ಞೂ ಅಂತೆ. ನನ್ಗೆ ನಿದ್ದೆ ಕೊಡ್ತಾ ಇಲ್ಲ ಅಂತ ಅವ್ನಿಗೆ ಟಾರ್ಚರ್ ಆಗ್ತಿದ್ಯಾ? ಅಚ್ಚಿ 2 ಕೈಲಿ ಹಿಡಿಯಂಗಿಲ್ಲ. ಒಂದೇ ಮನೆ ಆಡ್ತಿದ್ದಾರೆ. ಅಲ್ಲಿಗೆ ಇವತ್ತಿನ ಬ್ಲಾಗ್ ಮುಗೀತು. ಟೈಮ್ ಬಂದು 3 ಗಂಟೆ ಅಷ್ಟೇ. ಬಾಯ್ ಬಾಯ್, ಗುಡ್ ನೈಟ್. ಬಾಯ್ ಬಾಯ್, ಗುಡ್ ನೈಟ್.